ಘಟನೆ ಆದಮೇಲೆ, ಭಯೋತ್ಪಾದಕ ದಾಳಿ ಆದಮೇಲೆ ಭಾರತದ ಪ್ರತಿಯೊಬ್ಬರ ಒತ್ತಾಸೆ ಇದಕ್ಕೆ ಪ್ರತಿಕಾರ ಬೇಕು ಅಂತ. ಹಾಗಂತ ಭಾರತ ನೇರವಾಗಿ ಯುದ್ಧಕ್ಕೆ ಹೋಗ್ಲಿಲ್ಲ, ಕೆಲ ಕ್ರಮಗಳನ್ನ ಕೈಗೊಳ್ತು. ಈ ಕೆಲ ಕ್ರಮಗಳಿಂದ ಪಾಕ್ ವಿಲ 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 ಅಂತ ಒದ್ದಾಡ್ತಾ ಇದೆ. ಒಂದು 10 ಪ್ರಬಲ ಪ್ರಹಾರಗಳನ್ನ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಮಾಡಿದೆ ಅನ್ನೋದು ಮಾಹಿತಿ. 10 ದಶಾಸ್ತ್ರಗಳನ್ನ ಪ್ರಯೋಗ ಮಾಡಿದೆ. ಆ ಮುಖಾಂತರ ಪಾಕಿಸ್ತಾನ ವಿಲ 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 ಅಂತ ಒದ್ದಾಡ್ತಾ ಇದೆ. ಪ್ರಹಾರಕ್ಕೆ ಪತ್ರಗೊಟ್ಟು ಬಿಟ್ಟಿದೆ ಪಾಕಿಸ್ತಾನ. ಎಲ್ಲ ದಾರಿಗಳು ಬಂದಾಗಿದೆ. ಪಾಕ್ ಅಧೋಗತಿಗೆ ಹೋಗ್ಬಿಟ್ಟಿದೆ. ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಜನರು ಪರದಾಡ್ತಿದ್ದಾರೆ. ಭಾರತದ ದಶಾಸ್ತ್ರ ಪಾಕ್ ಫುಲ್ ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ಸಿಂಧೂ ನದಿ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದ್ದಾರೆ. ರಾಜತಾಂತ್ರಿಕರನ್ನು ವಾಪಸ್ ಕರೆಸಿಕೊಂಡಿದ್ದಾರೆ. ಯಾರು ಭಾರತದಲ್ಲಿ ಪಾಕಿಸ್ತಾನದವರು ವಾಸವಾಗಿದ್ರು ಅವರೆಲ್ಲರನ್ನ ವಾಪಸ್ ಕಳಿಸಲಾಗಿದೆ. ಆಮದು ಮತ್ತು ರಫ್ತನ್ನ ಬಂದ್ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನಕ್ಕೆ ಪಾಕ್ ಪ್ರಜೆಗಳು ಮುಂದಾಗ್ತಾ ಇದ್ದಾರೆ. ನೀವು ನೋಡಿ, ಸಿಂಧೂ ನದಿ ನೀರಿನ ವಿಚಾರಕ್ಕೆ ಮೊದಲು ಬರೋಣ. ಸಿಂಧೂ ನದಿ ಒಪ್ಪಂದವನ್ನ ಅಮಾನತ್ನಲ್ಲಿ ಇಡೋದ್ರಿಂದ 80% ಕೃಷಿ ಭೂಮಿ ಸಿಂಧೂ ನದಿ ನೀರನ್ನು ಅವಲಂಬಿಸಿತ್ತು. 25% ಪಾಕಿಸ್ತಾನದ GDPಯ 25% ಆದಾಯ ಈ ಕೃಷಿಯಿಂದ ಬರ್ತಾ ಇತ್ತು. ಅದು ಸದ್ಯಕ್ಕೆ ನಿಂತು ಹೋಗಿದೆ. ಮೊದಲೇದು. ಎರಡನೇದು, ಅಟಾರಿ ಗಡಿಯನ್ನ ಬಂದ್ ಮಾಡಿರೋದ್ರಿಂದ ಆ ಗಡಿಯ ಮುಖಾಂತರ 3854 ಕೋಟಿ ರೂಪಾಯಿ ವ್ಯವಹಾರ ಆಗ್ತಾ ಇತ್ತಂತೆ. 3854 ಕೋಟಿ ರೂಪಾಯಿ ಆ ವ್ಯವಹಾರ ನಿಂತು ಹೋಯ್ತು. ಎರಡನೇದ್ದು. ಮೂರನೆಯದ್ದು, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಇದ್ದಂತಹ ಕೆಲ ಕುಟುಂಬಗಳ ನಡುವೆ ಪತ್ರ ವ್ಯವಹಾರಗಳಾಗ್ತಾ ಇತ್ತು. ಆ ಅಂಚೆ ಸೇವೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಹೀಗಾಗಿ ಅಲ್ಲಿದ್ದವರು ಅಲ್ಲಿ, ಇಲ್ಲಿದ್ದವರು ಇಲ್ಲಿ, ಅವರ ಮತ್ತು ಇವರ ನಡುವೆ ಯಾವುದೇ ಸಂಪರ್ಕ ಕೊಂಡಿ ಇಲ್ಲ, ಯಾವುದೇ ಸಂಭಾಷಣೆ ಇಲ್ಲ. ಅದು ಕೂಡ ಸ್ಟಾಪ್ ಆಗಿ ಹೋಯಿತು. ಮೂರನೆಯದ್ದು, ಡಿಜಿಟಲ್ ಯುದ್ಧವನ್ನ ಭಾರತ ಮಾಡಿತು. ಅಲ್ಲಿರುವ ಕೆಲ ಪ್ರಖ್ಯಾತ ನಾಮರ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಯಾನ್ ಮಾಡಲಾಯಿತು, ಟ್ವಿಟರ್ ಖಾತೆಗಳನ್ನ ಬ್ಯಾನ್ ಮಾಡಲಾಯಿತು, ಇನ್ಸ್ಟಾಗ್ರಾಮ್ ಖಾತೆಗಳನ್ನ ನಿಷ್ಕ್ರಿಯಗೊಳಿಸಲಾಯಿತು. ಅನೇಕ ಚಾನೆಲ್ಗಳನ್ನ ಭಾರತದಲ್ಲಿ ರದ್ದು ಮಾಡ್ತಾ ಹೋಗ್ಲಾಯಿತು. ಇದು ಕೂಡ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಒಂದು ವಿಲವಿಲ ಅನ್ನೋದಕ್ಕೆ ಕಾರಣ. ಮೂರನೆಯದ್ದು, ಆಮದು ಮತ್ತು ರಫ್ತು ವಿಪರ್ಯಾಸ. ನೋಡಿ, ಪಾಕಿಸ್ತಾನ ಎಂಥ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಬೆಳೆಯುವಂತಹ ಖರ್ಜೂರ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳನ್ನ ಪಾಕಿಸ್ತಾನದಿಂದ ರಫ್ತು ಮಾಡ್ಕೊಳ್ಳೋದನ್ನ ಭಾರತ ಬಂದ್ ಮಾಡಿರೋದ್ರಿಂದ ಪಾಕಿಸ್ತಾನ ಏನ್ ಮಾಡ್ತಿದೆ ಗೊತ್ತಾ? ಪಕ್ಕದ ಸಿಂಗಾಪುರನೋ, ದುಬೈನೋ, ಬೇರೆ ಶ್ರೀಲಂಕಾನೋ, ನೇಪಾಳದ ಮುಖಾಂತರ ತನ್ನ ವಸ್ತುಗಳನ್ನ ಭಾರತದಲ್ಲಿ ಮಾರಾಟವಾಗುವಂತೆ ಮಧ್ಯವರ್ತಿಗಳ ಮುಖಾಂತರ ಮಾರಾಟ ಮಾಡುವಂತ ಪ್ರಯತ್ನವನ್ನು ಪಾಕಿಸ್ತಾನ ಇವತ್ತು ಮಾಡ್ತಾ ಇದೆ. ನೇರವಾಗಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪಕ್ಕದ ರಾಷ್ಟ್ರಗಳನ್ನ ಅವಲಂಬಿಸಿ ಆ ರಾಷ್ಟ್ರಗಳ ಮುಖಾಂತರ ಭಾರತಕ್ಕೆ ವಸ್ತುಗಳನ್ನ ಕಳಿಸುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಬಿಕಾಸ್ ಭಾರತದ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನದ ವಸ್ತುಗಳು ಏನಾದರೂ ಸಂಪೂರ್ಣವಾಗಿ ಬಂದಾಗ್ಬಿಟ್ರೆ ಈಗ ಆರ್ಥಿಕವಾಗಿ ಗಬ್ಬೆದ್ದು ಹೋಗಿರುವ, ಪಾತಾಳಕ್ಕೆ ಬಿದ್ದಿರುವಂತಹ ಪಾಕಿಸ್ತಾನ ಮುಂದೊಂದು ದಿನ ಮತ್ತಷ್ಟು ವಿಲ 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 ಅಂತ ಒದ್ದಾಡುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಜಗತ್ತಿನ ಅನೇಕ ದೇಶಗಳು ಬೆಂಬಲವನ್ನು ಕೊಡ್ತಾ ಇವೆ. ಅನೇಕ ದೇಶಗಳು ಚೀನಾ ಮತ್ತು ಪಾಕಿಸ್ತಾನವನ್ನ, ಟರ್ಕಿಯನ್ನ ಹೊರತುಪಡಿಸಿದರೆ ಇಂಗ್ಲೆಂಡ್ ನಮ್ಮ ಜೊತೆಗಿದೆ, ಅಮೆರಿಕ ನಮ್ಮ ಜೊತೆಗಿದೆ, ರಷ್ಯಾ ನಮ್ಮ ಜೊತೆಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಪಡೆಯ ಕಾಯಂ ಸದಸ್ಯ ರಾಷ್ಟ್ರಗಳೇನಿದಾವಲ್ಲ ಅವುಗಳ ಪೈಕಿ ಚೀನಾವನ್ನ ಹೊರತುಪಡಿಸಿ 4 ರಾಷ್ಟ್ರಗಳು ಭಾರತದ ಪರವಾಗಿ. ಹಾಗಾದ್ರೆ ಏನಾಯ್ತು ಪರಿಸ್ಥಿತಿ? ಭಾರತ ಪಾಕಿಸ್ತಾನವನ್ನ ಜಗತ್ತಿನ ಎದುರು ಮಕಾಡೆ ಮಲಗಿಸ್ತಾ ಇದೆ. ಇದು ಕೂಡ ಪಾಕಿಸ್ತಾನಕ್ಕೆ ವಿಲ ವಿಲ ಅಂತ ಒದ್ದಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ವೀಸಾಗಳನ್ನ ರದ್ದು ಮಾಡಿದ್ದಾರೆ ಭಾರತದಲ್ಲಿ. ಪಾಕಿಸ್ತಾನದವರದ್ದು ಗಡಿ ಯುದ್ಧಗಳಾಗ್ತಾ ಇದೆ. ಇದರ ಜೊತೆಗೆ ಸಾಲ. ಮೊನ್ನೆ ನಾನು ಹೇಳ್ತಾ ಇದ್ದೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಜಗತ್ತಿನ ಯಾವ ದೇಶಕ್ಕೂ ಗೊತ್ತಾಗದ ರೀತಿ ಪಾಕಿಸ್ತಾನದವರು ತಮ್ಮ ಬಳಿ ಇದ್ದಂತ ಎಲ್ಲ ಆಯುಧಗಳನ್ನು ಉಕ್ರೇನ್ಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಆಯುಧಗಳನ್ನು ಮಾರ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ? ಸಾಲವನ್ನ ತೀರಿಸೋದಕ್ಕೆ, ಆ ದೇಶದ ಜನರಿಗೆ ಅನ್ನವನ್ನ ಹಾಕೋದಕ್ಕೆ, ಆ ದೇಶದ ಒಟ್ಟಾರೆ ದೇಶವನ್ನ ನಡೆಸೋದಕ್ಕೆ.
ಈ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇರುವಾಗ ಮತ್ತೊಂದು ಯುದ್ಧವನ್ನೇನಾದರೂ ಭಾರತ ಪಾಕಿಸ್ತಾನದ ವಿರುದ್ಧ ಮಾಡಿಬಿಟ್ರೆ ಪಾಕಿಸ್ತಾನದ ಬಳಿ ಇರುವಂತಹ ಆಯುಧಗಳು ಕೇವಲ 96 ತಾಸು ಮಾತ್ರ ಯುದ್ಧವನ್ನು ಮಾಡಬಹುದು. ಕೇವಲ 96 ಅಂದ್ರೆ ಅಲ್ಲಿಗೆ 4 ದಿನ ಆಯಿತು. ಆ ಪರಿಪ್ರಮಾಣದಲ್ಲಿ ಮಾತ್ರ ಯುದ್ಧ ಸಾಮಗ್ರಿಗಳು ಅವರ ಬಳಿ ಇರುವಂತದ್ದು. ಹಾಗಾಗಿ ರಾಜತಾಂತ್ರಿಕ ಮುಖಾಂತರ ಇವತ್ತು ಪಾಕಿಸ್ತಾನಕ್ಕೆ ಭಾರತ ಒಂದು ಕಟ್ಟೆಚ್ಚರಿಕೆ ಕೊಟ್ಟಿದೆ. ಏನಾಗುತ್ತೆ ಕಾದು